ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 68ನೇ ವಿಡಿಯೋ. ಈ 68ನೇ ವಿಡಿಯೋದಲ್ಲಿ ಏನು ಕೊಟ್ಟವ್ರೆ, ಸೆಮಿಸ್ಪೇರ್ ಅಂತ ಕೊಟ್ಟವ್ರೆ. ಒಂದು ಬಾಲ್ನ ಕಟ್ ಮಾಡಿದ್ರೆ ಆಯ್ತದಲ್ಲ, ಅರ್ಧ ಬಾಲ್ ಅಷ್ಟು, ಅದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ಪೂರ್ತಿ ಸ್ಪೇರ್ದು ವಾಲ್ಯೂಮು 4/3 πr³ ಆಗಿರ್ತದೆ. ಅದರಲ್ಲಿ ಅರ್ಧ ಅಂದರೆ 4ರಲ್ಲಿ ಅರ್ಧ 2/3 πr³ ಅಂತ ಆಗಿರ್ತದೆ. 2/3 πr³ ಅಂದರೆ 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು, 1 ಕ್ಯೂಬು. 1 ಕ್ಯೂಬ್ ಅಂದರೆ 1 ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ 1 ಒಂದೊಂದ್ಲಿ 1 ಮತ್ತು ಒಂದೊಂದ್ಲಿ 1 ಆಗಿರ್ತದೆ. 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 1 2/3 π ಕ್ಯೂಬಿಕ್ ಯೂನಿಟ್ ಅನ್ನೋದು ಇದ್ರ ವಾಲ್ಯೂಮ್ ಆಗಿರ್ತದೆ ಸೆಮಿಸ್ಪೇರ್ದು. ಹಂಗಾಗಿ ಇನ್ನೊಂದು ಸೆಮಿಸ್ಪೇರ್ ತೆಗೆದ್ರೆ, ಈ ಸೆಮಿಸ್ಪೇರಲ್ಲಿ ಏನಿರ್ತದೆ, ಹೆಮಿಸ್ಪೇರ್ ಇದು ಸೆಮಿಸ್ಪೇರಲ್ಲ. ಈ ಹೆಮಿಸ್ಪೇರಲ್ಲಿ ರೇಡಿಯಸ್ 2 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 2 ಯೂನಿಟ್ ಆದಾಗ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಹೆಮಿಸ್ಪೇರಲ್ಲಿ ಎಷ್ಟು ವಾಲ್ಯೂಮ್ ಅಂದರೆ, ಅದೇ ಥರ 4/3ರಲ್ಲಿ ಅರ್ಧ 2/3 πr³ ಅಂತ ಆಯ್ತದೆ. ಇದೆಷ್ಟಾಯ್ತದೆ, 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು, 2 ಯೂನಿಟ್ಟು 2 ಕ್ಯೂಬು. 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಅಂತ ಆಯ್ತದೆ. 2 2ಲಿ 4, 4 2ಲಿ 8. ಅಲ್ಲಿಗಿದು 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 8 ಅಂತ ಆಯ್ತದೆ. 2 8ಲಿ 16, 16/3 π ಕ್ಯೂಬಿಕ್ ಯೂನಿಟ್ ಅನ್ನೋದಾಗಿರ್ತದೆ. ಅದು ಈ ಹೆಮಿಸ್ಪೇರ್ದು ವಾಲ್ಯೂಮು. ಅದೇ ಥರ ಇನ್ನೊಂದು ಹೆಮಿಸ್ಪೇರ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಅಂತ ಕೇಳವ್ರೆ, ಇದನ್ನು ರೇಡಿಯಸ್ನ. ಇದರಲ್ಲಿ 5 ಯೂನಿಟ್ ಅಂತ ಕೇಳವ್ರೆ. ಈ 5 ಯೂನಿಟ್ದು ರೇಡಿಯಸ್ ಆದರೆ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರದ್ದು ಅದೇ ಥರ ಕಂಡುಹಿಡಿಯೋದು. ಪೂರ್ತಿ ಸ್ಪೇರ್ದು 4/3, ಇದು 2/3 πr³ ಅಂತ ಆಯ್ತದೆ. ಇವಾಗಿದು 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು, 5 ಯೂನಿಟ್ಟು 5 ಕ್ಯೂಬು. 5 ಕ್ಯೂಬ್ ಅಂದರೆ 5 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 5 ಅಂತ ಆಯ್ತದೆ. 5 5ಲಿ 25, 25 5ಲಿ 125. ಇದು 2/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 125 ಅಂತ ಆಯ್ತದೆ. 125 2ಲಿ 250, 250/3 π ಕ್ಯೂಬಿಕ್ ಯೂನಿಟ್ ಅನ್ನೋದು ಇದ್ರ ವಾಲ್ಯೂಮು. ಇದಿಷ್ಟು ಸೆಮಿಸ್ಪೇರ್ದು ವಾಲ್ಯೂಮ್ಗಳು ಕಂಡುಹಿಡಿಯೋದು ಹೆಂಗೆ ಅಂತ. ಬಾಯ್.